ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟ್ವಿನ್ಸ್ ಡೇ ನಡೀತಾ ಇದೆ. ಆ್ಯಕ್ಚುಲಿ ವ್ಲಾಗ್ನ ಅರ್ಧದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೀಡಿಯೋಸ್ಗಳನ್ನೆಲ್ಲ ಮಾಡಿಲ್ಲ, ಯಾಕಂದರೆ ವಿಶಾಲ್ ಮಠಲ್ಲಿ ಹೋಗಿ ನಾವು ಸ್ವಲ್ಪ ಬಟ್ಟೆನ ಸೆಲೆಕ್ಷನ್ ಮಾಡ್ಕೊಂಡಿರೋ. ಈಗ ನೋಡಿ ಟ್ವಿನ್ಸು, ನಾನು ನಾವು 4 ಜನ ಒಂದೇ ಥರ ಬಟ್ಟೆ ಹಾಕಿದ್ದೀವಿ. ಮತ್ತು ಅಲ್ಲಿ ರ್ಯಾಂಪ್ ವಾಕ್ಗಳು ನಡೀತಾ ಇದೆ. ರ್ಯಾಂಪ್ ವಾಕ್ಗಳು ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ. ನೋಡಿ, ಡ್ರೆಸ್ ಕಲೆಕ್ಷನ್ಗೆ ದಿನ ಮಾಡಿದ್ವಿ ನಾವು. ಡ್ರೆಸ್ನ ಸೆಲೆಕ್ಷನ್ ಮಾಡಿದ್ದೀನಿ. ಅರ್ಧ ದಿನ ಕ್ಲೋಸ್ ಅಲ್ಲೇ. 12 ಗಂಟೆ ಆಯಿತು. ಬಂದಿದ್ದು ನಾವಿಲ್ಲಿ 12:15. ಹಾಗೆ ಸ್ವಲ್ಪ ಪ್ರೋಗ್ರಾಮ್ ಮುಗಿಸಿದ್ರು. ಆವಾಗಲೇ ಎಲ್ಲ ಭಾಷಣ ಗಿಷ್ಟೆಲ್ಲ ಮುಗಿಸ್ಕೊಂಡಿದ್ರು. ಶ್ರೀ ಶ್ರೀ ವೀರ ಮದಕರಿಗೆ ಎಲ್ಲ ಯಾವ ಬಸ್ರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಉತ್ತಮವಾಗಿ ಭಾಗಿಯಾಗಬೇಕು. ಎಲ್ಲವರಂದ್ರ ಬಸ್ಸು ಯಾವ ಟ್ವಿಸ್ಟ್ ಅಲ್ಲಿ ಇವತ್ತು ಎಲ್ಲ ವೈಟ್ ಅಂಡ್ ವೈಟ್ ಅಲ್ಲಿ ಬಂದವರಲ್ಲ. ಈಗ ಮತ್ತೊಮ್ಮೆ ಕ್ಯಾಮ್ರಾಮನ್ ಎಲ್ಲ ಸ್ಮೈಲ್ ಕೊಡಿ, ಎಲ್ಲ ಅಲ್ಬಿಡಿ, ಚೆನ್ನಾಗಿ ಫೋಟೋ ಬರಲಿ. ಅದ್ಭುತವಾಗಿ ನಡೆದು ಬರುತ್ತಿರುವ ಉಪನ್ಯಾಸಕರ ಮಧ್ಯಭಾಗದಲ್ಲಿ ಎಡಬಲ ವಿದ್ಯಾರ್ಥಿಗಳ ಒಂದು ಸಡಗರ. ಈ ರೀತಿಯಲ್ಲೂ ಕೂಡ ಫೋಟೋ ಕ್ಲಿಕ್ ಆಗುವಂತದನ್ನ ನಾವು ಕಾದು ನೋಡೋದಕ್ಕೆ ಇಷ್ಟಪಡ್ತಾ ಇದ್ವಿ. ಧನ್ಯವಾದಗಳು ಸರ್. ಕನ್ನಡ ಮಾತಾಡಿ. ಜಯದೇವರು 500 ರೂಪಾಯಿ ಕೊಡಲಿದ್ದಾರೆ, ಬರಬೇಕು. ನಮ್ಮ ಆಕಾಶ್ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ಸ್ ಮಾಡಿ, ಇನ್ನಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈ ಸಂಗೆ ಲೈಕ್ ಮಾಡಿ. ಮತ್ತು ಈ ವ್ಲಾಗ್ಸ್ನಲ್ಲಿ ನಮ್ಮ ಕ್ಲಾಸಲ್ಲಿ ಇರೋದನ್ನೆಲ್ಲ ತೋರಿಸ್ತೀನಿ ನಾನು. ಲಾಸ್ಟ್ ವರ್ಷ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ತೋರಿಸ್ತೀನಿ ಗೈಸ್, ನೋಡ್ಕೊಬಿಡಿ. ಸೋಡಾ ಅವರು ಸೋಡಾ ಅಂದರೆ ಹುಡುಗಿ ನೋಡ್ಕೊಂಡು ನಿಂತ್ಕೊಬಿಡ್ತಾರೆ. ನಮಗೆಲ್ಲ ಗೈಸ್, ನಮಗೆಲ್ಲ ಒಂದೇ ಕಣ್ಣಿದ್ರೆ ನಿಮಗೆ ಗೈಸ್. ಇದರಲ್ಲಿ ನಮ್ಮ ಕಾಲೇಜಲ್ಲಿ ಅಲ್ಲಿ ಸಾಂಗ್ಸ್ ಹಾಕೋರೆ. ನನ್ನ ಸಾಂಗ್ಸ್ ಸಹಿತ ವಿಡಿಯೋ ಹಾಕಿದ್ರೆ ಕಾಪಿರೈಟ್ಸ್ ಏನಾರ ಬಂದರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ಸಾಂಗ್ಸಲ್ಲಿರೋ ವೀಡಿಯೋಸ್ನೆಲ್ಲನೂ ಸ್ವಲ್ಪ ಬೇರೆ ಮಿಕ್ಸ್ ಮಾಡಿ ಹಾಕಿದ್ದೀನಿ ಅದರಲ್ಲಿ ಸಾಂಗ್ಸ್ನ. ಏನಕ್ಕೆ ಕಾಪಿರೈಟ್ಸ್ ಬರ್ತದೆ ಅಂತ ಅಂದ್ಬಿಟ್ಟು. ಮತ್ತೆ ನೋಡಿ ಅಕ್ಕ ತಿಂಡಿ ಆಯ್ತಾ? ಆಯ್ತು, ನಿಂದಾಯ್ತಾ? ಅಕ್ಕ ತಿಂಡಿ ನಾಷ್ಟ ಊಟ ಎಲ್ಲರೂ ಮಾಡಿಬಿಟ್ಟಿದ್ರು ಒಟ್ಟಿಗೆ. ಅದಕ್ಕೇನೆ ಗೈಸ್, ಅದು ಸಾಂಗ್ಗೆ ನಾನು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಬೇರೆ ನಿಮಗೆ ಸಾಂಗ್ಸ್ ಕ್ಲೀನಾಗಿ ಕೇಳಿಸಲ್ಲ ಅದು. ಅದಾದಮೇಲೆ ಇವತ್ತು ಏನೋ ಬೇರೆ ಥರ ಏನಾರು ಅರೇಂಜ್ ಮಾಡ್ತಾರೆ ಅಂತ ಅಂದ್ಕೊಂಡೆ, ಆದರೆ ಬೇರೆ ಥರ ಏನೂ ಮಾಡಿಲ್ಲ. ಮಾಮೂಲಿ ಥರ ಏನೇ ಐತೆ. ಔಟ್ಫಿಟ್ ಒಂದು ಚೆಕ್ ಮಾಡಿಸೋದಲ್ಲ. ಇಲ್ಲ ಒಂದು ನಿಮಿಷ, ನಮ್ದೊಂದು ವಿಡಿಯೋ ಮಾಡಿಸ್ಬೇಕು. ಗೈಸ್, ಇವತ್ತು ನಮ್ಮ ಕಾಲೇಜಲ್ಲಿ ಮಿಸ್ ಮ್ಯಾಚ್ ಡೇ ಮಾಡಿದ್ದೀವಿ. ಸೂಪರ್ ಮ್ಯಾನ್ ನೋಡಿ. ಹಿಂಗಂದ ಆಶೀರ್ವಾದ ಇದ್ರೆ ಈ ಕೈ ಇದ್ರೆ ಅಸ್ತ್ರ ಎತ್ಕೊ ನೀನು. ಸೂಪರ್ ಮ್ಯಾನ್ ನೋಡಿ, ಜಾತ್ರೆ ಸ್ಟೈಲ್ ನೋಡಿ. ಬ್ಯಾಟ್ ನೋಡಿ, ಇವ್ನು ನೋಡಿ, ಇವನು ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಜಾತ್ರೆ ಮಂಕಿ ಡೇ.
ಮಂಕಿಡೆ ಅಲ್ಲೇನೋ ಹೇಳ್ತಾರೆ ಕೇಳೋದಷ್ಟೇ ಇದೆ. ಸಾಕು ಒಂದ್ ರೌಂಡು ಇವಾಗ ಬರೋದಷ್ಟೇ. ಬನ್ನಿ ಮತ್ತೆ ಪಟಾಪಟ್ ಅಂತ ವಿಡಿಯೋ ಆಫ್ ಮಾಡ್ಬಿಡಪ್ಪ ನಮ್ಗೆ. ಅಲ್ಲೇನು ಮಾತಾಡಲ್ಲ ಬರ್ಲಲ್ಲ. ಇವ್ರಿಬ್ರು ಏನ್ ಪ್ರತಾಪ್ನ ಅವ್ನು ಭಾಗವಹಿಸ್ಬೇಕು. ನಿಂತ್ಕೊಂಡು ಇಲ್ಲಿ ಐತೆ ನೋಡು, ಇಲ್ಲಿಂದ ಹೋಗಿ ಹಿಂಗ್ ಬಂದು ಬಿಚಾಕದೆ ಸರಿನಾ? ಹಂಗ್ ಬರವ ನೋಡ್ರಿ, ಹಿಂಗೆ ಓಡೋಗ್ಬೇಕು. ನೀನು ಹಿಂಗ್ ಅನ್ಕೋ ಸರಿನಾ? ಹೆಂಗಿದ್ದು ಜಾಗ? ನೀನ್ ಹೆಂಗ್ ಅನ್ಕೊಂತ ಹೇಳು. ಸರಿನಾ? ಬನ್ನಿ ಗೈಸ್, ನಮ್ದು ಫೈನಲ್ ಇಯರ್ ಕಡೆಯಿಂದ ಎಲ್ಲ ಕಾಟ್ಲೆ ಮಾಡ್ತಿರೋದು ನೋಡ್ಕೊಳ್ಳಿ. ಎಲ್ಲ ವ್ಲಾಗ್ನು ಮಿಕ್ಸ್ ಮಾಡಿ ಒಂದು ವ್ಲಾಗಲ್ಲಿ ಹಾಕಿರ್ತೀನಿ 3 ದಿನದ್ದುವೆ. ನೋಡ್ಕೊಬಿಡಿ ಇಲ್ಲಿ ಕಾಲದ ಸಡೆಗಳು. ನಮ್ಮ ಫೈನಲ್ ಇಯರ್ ಕಡೆಯಿಂದ ಈ ತರ ನಾವು ಜಯದೇವ್ನ ರೆಡಿ ಮಾಡಿದೀವಿ. ಗನ್ನ ಸಿದ್ಧ ಯಾವ ಡೇ ಏನಾರು ಹೇಳ್ರಲ್ಲ ನೀನ್ ಯಾರು ಹೇಳೋ ನೀನ್ ಯಾರು ಹೇಳ್ರಲ್ಲ. ಪಾಂಡ್ಯರು ಗೈಸ್ ಮನೆಗೆ ಹೋಗವಾದ್ರೆ ಜಾಗ ಇಲ್ಲ, ಮನೆಗೆ ಹೋಗಕ್ಕೆ ನೀನೇ ಎಲ್ಲ ತಗೋ ಇಡಿ. ಏನ್ ಲಾಗ್ ಮಾಡೋ ಹುಚ್ಚ ಅದು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗಾಯಸ್ ಇವ್ರಿಬ್ರು ಕಾಂಚನದಾಗ ಸೂಪರ್ಮನ್ ಆಗ್ಬಿಟ್ರೆ ಹಾಸ್ಪಿಟಲ್. ಲಾ ಬನ್ನಿ ಒಂದು ವಾಕ್ ಬನ್ನಿ ಐತಿ ಈಗ. ಬಿದ್ದೈತೆ ಪ್ರತಾಪ್ ಬನ್ನಿ ನಂಗೆ ಆಡೋದ್ರೆ. ಗೈಸ್ ಇದು ನಮ್ದು ಮಿಸ್ ಮ್ಯಾಚ್ ಡೇ. ಇದು ಸ್ಪೆಷಲ್ ಏನು ಗೊತ್ತಾ? ಜಾತ್ರೆ ಜಯದೇವ್ ಪ್ಯಾಕರು ಪ್ರತಾಪ ಜಾತ್ರೆ ಜಯದೇವ್. ಸರಿ ಬನ್ನಿ ಒಂದು ವಾಕ್ ಬರಲ್ಲ, ವಿಡಿಯೋ ಮಾಡ್ಬೇಕಲ್ಲ. ಬರ್ಲಾ ಕೆಳಗೆ ಹೋಗದ ಹಿಂಗೆ ವೆರಿ ಬಿಚಾಕ್ತಿ ಸಾಕು. ಲೋ ಅಲ್ಲ ಫಂಕ್ಷನ್ ಮಾಡೋದು ಬರಲ್ಲ ಇಲ್ಲಿ ಹೋಗವಲ್ಲ ಏನಂತ ಆಮೇಲೆ ಹೋಗಲ್ಲ. ನಾವಿಲ್ಲೇ ಹೋಗೋದಲ್ಲ. ಬರ ಪ್ರತಾಪ ಬೇಗ. ಗೈಸ್ ನೋಡಿ ನಮ್ದು ಮಿಸ್ ಮ್ಯಾಚ್ ಡೇಗೆ ನಮ್ಮ ಬಾಯ್ಸ್ನ ನಾವು ರೆಡಿ ಮಾಡಿಸಿದೀವಿ. ಹೆಂಗ್ ರೆಡಿ ಮಾಡಿಸ್ತೀವಿ ನೋಡ್ಕೊಳ್ಳಿ. ಮ್ಯಾಮ್ ಒಳಗಡೆ ಇಡಕ್ಕೆ ಹೋಗ್ತಿದ್ದೀವಿ ಗೈಸ್, ಎಲ್ಲ ಬಿಚ್ಚಾಕ್ಬಿಡಿ. ಗೈಸ್ ನೋಡಿದ್ರಲ್ಲ, ಇವತ್ತೊಂದು ವ್ಲಾಗಲ್ಲಿ ಇಷ್ಟೇ ತೋರ್ಸೋಕ್ಕಾಗೋದು, ಯಾಕಂದ್ರೆ ಇನ್ನೇನೋ ಆಗೈತೆ. ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನಾಳೆ ವ್ಲಾಗಲ್ಲಿ ನಾಳೆ ತಿನ್ನೋ ದಿನ ಎಲ್ಲರೂ ಅಂಗಡಿ ಇಡ್ತಾರೆ. ಅದು ಯಾವ ಡೇ ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ಆ ಡೇರಿ ನಾನು ನಿಮಗೆ ತೋರಿಸ್ತೀನಿ. ಫ್ಯಾನ್ ಇದೆ ಕೊಡು ಹೊರಗಿಡ್ಬಿಟ್ಟು. ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇದಿಷ್ಟು ಹೇಳ್ತಾ ಈ ವ್ಲಾಗ್ ಇವತ್ತು ನಾನು ವ್ಲಾಗ್ ಏನು ಮಾಡಿಲ್ಲ, ಇವತ್ತು ಕ್ಲಾಸ್ ತಗೊಂಡಿದ್ರು. ವ್ಲಾಗ್ ಮಾಡಿಬಿಟ್ಟು ನೋಡಿ ಇಲ್ಲಿ ಬಿಚಾಕ್ತಾ ನಮ್ಮ ಜಯದೇವ್ ಒಬ್ಬ ಅವನೇ ಮ್ಯಾಮ್ ಜೊತೆ ಒಂದು ಫೋಟೋ ತಗೊಂಡ್ರಲ್ಲ ಅದಕ್ಕೆ ಶಿಷ್ಯ. ಗೈಸ್ ಮ್ಯಾಮ್ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಬಿಚಾಕ್ಸಲ್ಲ ಅಂದಿದ್ದೀವಿ. ಕಾಲೇಜ್ ಪ್ರಾಪರ್ಟಿಯಿಂದನೇ ಮಿಸ್ ಮ್ಯಾಚ್ ಮಾಡ್ತೀನಿ ನಾವು. ಆವಾಗ ಇದರ ಟ್ಯಾಲೆಂಟ್ಸ್ಗಳನ್ನ ನಮ್ಮ ಇಲ್ಲಿ ಬಿಟ್ಟರೆ ಎಲ್ಲೂ ಸಿಗೋಲ್ಲ. ಎಲ್ಲ ಯಾರು ಮಿಸ್ ಆಗಿಬಿಟ್ಟವ್ರೆ. ನಮ್ಮ ಬಾಬೂಜಿ ಇಲ್ಲಿ ಮಿಸ್ ಆಗಿಬಿಟ್ಟಿಲ್ಲ, ಈಗ ಸಿಕ್ಕವನೆ. ಗೈಸ್ ಅವ್ರು ಏನೋ ಮಾಡ್ಕೋತಾರೆ, ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಇದೇ ಮಿಸ್ ಮ್ಯಾಚ್. ನಾವೇನು ಮಾಡ್ತೀವಿ ಅದೇ ಮಿಸ್ ಮ್ಯಾಚು. ಗೈಸ್ ಮಂಗಳವಾರ ಬುಧವಾರ ಗುರುವಾರ 3 ದಿನದ ವ್ಲಾಗ್ನು ಇಲ್ಲಿ ಹಾಕಿರ್ತೀನಿ. ಬುಧವಾರದ ವ್ಲಾಗಲ್ಲಿ ನಾನು ಏನೂ ಜಾಸ್ತಿ ಮಾಡಿಲ್ಲ, ಯಾಕಂದರೆ ಅವತ್ತು ಜಗಳ ಆಗೋಯ್ತು. ಅದು ನಿಮ್ಗೆ ತೋರಿಸ್ತೀನಿ ಏನೇನಾಯಿತು ಅಂತ ಆಮೇಲೆ ಹೇಳ್ತೀನಿ. ಮತ್ತೆ ಗೈಸ್ ಇನ್ನೇನಿಲ್ಲ, ಈ ವ್ಲಾಗಲ್ಲಿ ಇಷ್ಟೇ ತೋರ್ಸೋಕ್ಕಾಗೋದು. ನಾನು ಮನೆಗೆ ಹೋಗ್ತಾ ಇದ್ದೀನಿ ಇಷ್ಟೇ. ಅಷ್ಟೇ
ಗೈಸ್ ಈ ವ್ಲಾಗಲ್ಲಿ ನಾನು ಮಂಗಳವಾರದ ವ್ಲಾಗು ಬುಧವಾರದ ವ್ಲಾಗು ಗುರುವಾರದ ವ್ಲಾಗು ಎರಡು ಫುಲ್ ಒಟ್ಟಿಗೆ ಹಾಕ್ತೀನಿ ಈ ವ್ಲಾಗಲ್ಲಿ. ಕ್ಲೀನಾಗಿ ನೋಡಿ, ಇಲ್ಲ ಜಾಸ್ತಿ ನಿಮಿಷ ಆಗಿಲ್ಲ ಅಂತಂದರೆ ಕ್ಲೀನಾಗಿ 5 ನಿಮಿಷ ಹಾಕಿರ್ತೀನಿ ಒಂದೊಂದು ದಿನದ ವ್ಲಾಗ್ನೂ ಕ್ಲೀನಾಗಿ ನೋಡಿ. ಮತ್ತು ನಿನ್ನೆ ಸ್ವಲ್ಪ ಏನೋ ಅಲ್ಲಿ ಫಂಕ್ಷನ್ ಸ್ವಲ್ಪ ಸ್ಟಾಪ್ ಮಾಡಿದ್ರು, ಯಾರೂ ಇಲ್ಲ ಅಂದ್ಬಿಡೋದಕ್ಕೆ ನೋಡಿ ಯೂನಿಫಾರ್ಮ್ ಹಾಕ ಬಂದಿದ್ದೀವಿ. ಕ್ಲಾಸಸ್ ಮಾಡಿ ಮತ್ತು ಏನದು ಕ್ಲಾಸಸ್ ಮಾಡಿ ಫಂಕ್ಷನ್ ಮಾಡ್ತಿರೋದು ಇದೇ ಫಸ್ಟ್ ಟೈಮು. 3 ವರ್ಷದಿಂದ ಯಾವತ್ತೂ ಈ ಥರ ಆಗಿರಲಿಲ್ಲ. ಸೊ ಏನಕ್ಕೆ ಹೆಂಗೆ ಮಾಡ್ರು ಅಂತ ನಮಗೆ ಗೊತ್ತಿದೆ. ಬುಧವಾರ ನಾವು ಫಂಕ್ಷನ್ ಇದ್ದಿದ್ದು ದಾಂಡಿಯಾ ಡೇ ಅಂತ. ನಮ್ಗೆ ಯಾವ ಡೇ ಅದೆಲ್ಲ ನಮ್ಗೇನು ಗೊತ್ತು, ನಮ್ಗೆ ಗೊತ್ತಿರೋ ಡೇ ಮಾಡಿದ್ರೆ ಹೆಂಗೋ ಪಾರ್ಟಿಸಿಪೇಟ್ ಮಾಡ್ತೀವಿ. ಅಲ್ಲಿ ಯಾರು ಪಾರ್ಟಿಸಿಪೇಷನ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಯೂನಿಫಾರ್ಮ್ ಹಾಕೊಂಬನ್ನಿ, ನಾಳೆಯಿಂದ ಕ್ಲಾಸ್ ಇರ್ತದೆ ಅಂತ ಹೇಳಿದ್ರು. ಅದಕ್ಕೆ ನೋಡಿ ಯೂನಿಫಾರ್ಮ್ ಹಾಕ ಬಂದಿದ್ದೀವಿ. ಯೂನಿಫಾರ್ಮ್ ಹಾಕ ಬಂದು ಈಗ ಕ್ಲಾಸಸ್ ಮುಗೀತು. ಈಗ ಎಷ್ಟು ಟೈಮು 1 ಗಂಟೆ ಆಗೈತೆ. 1 ಗಂಟೆ ಆದಮೇಲೆ ಪ್ರೋಗ್ರಾಮ್ ಮಾಡ್ತಾರೆ. ಯಾರು ಇರ್ತಾರೆ 1 ಗಂಟೆ ಆದಮೇಲೆ ಪ್ರೋಗ್ರಾಮ್ ಮಾಡಿದ್ರೆ? ಎಲ್ಲ ಮನೆಗೆ ಹೋಗ್ತಿದ್ದೀವಿ. ಅದಕ್ಕೆ 3 ದಿನದ ವ್ಲಾಗ್ನ ಒಟ್ಟಿಗೆ ಹಾಕಿರ್ತೀನಿ. ನಾಳೆ ವ್ಲಾಗ್ನ ಯಾರು ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ನಾಳೆ ಫುಡ್ ವ್ಲಾಗು ಎಲ್ಲ ಅಂಗಡಿ ಇಡ್ತಾರೆ, ಹೋಗಿ ದೋಖ ಮಾಡೋದ ಸಕ್ಕದಾಗಿರ್ತದೆ ವ್ಲಾಗ್ ಅಂತವೆ ನಾಳೆ ಕ್ಲೀನಾಗಿ. ನಾಳೆ ಅಂತೂ ಗೈಸ್ ಯಾರ್ಯಾರು ಏನೇನು ಅಂಗಡಿ ಇಡ್ತಾರೆ ಎಲ್ಲಾನು ತೋರಿಸ್ತೀನಿ ಕ್ಲೀನಾಗಿ. ಯಾವ್ಯಾವ ಅಂಗಡಿ ಇಡ್ತಾರೆ ಎಲ್ಲ ತೋರಿಸ್ತೀನಿ ಕ್ಲೀನಾಗಿ. ಯಾರು ಮಿಸ್ ಮಾಡ್ಕೋಬೇಡಿ ಗೈಸ್. ಅಲ್ಲಿ ಗಂಟ ವೇಟ್ ಮಾಡ್ತೀರಿ. ಈ ವ್ಲಾಗ್ನ ಶೇರ್ ಮಾಡಿ. ಯಾರು ಈ ಡೇಗೆ ಯಾರು ಬಂದಿಲ್ಲ ಅವ್ರಿಗೆಲ್ಲ ಶೇರ್ ಮಾಡಿ. ಈ ವ್ಲಾಗ್ಗೆ ಲೈಕ್ ಮಾಡಿ.